ಪಂಜಾಬ್ನಲ್ಲಿ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಾಗ ಅಲ್ಲಿನ ಆಮ್ ಆದ್ಮಿ ಪಕ್ಷ ಉಪಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರ ರಾಜೀನಾಮೆ ಪಡೆಯುತ್ತೇವೆ ಎಂದು ಹೇಳಿದರು. ಆ ಕುರಿತು ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಅಲ್ಲಿನ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಿದರ. ಕರ್ನಾಟಕದಲ್ಲೂ ಈ ರೀತಿ ಹಗರಣಗಳು ಸಾಕಷ್ಟಿವೆ. ಈಗಲೂ ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿ ಕರ್ಮಕಾಂಡ ನಡೆದಿದೆ. ಇಲ್ಲಿನ ಸ್ಥಿತಿಗತಿ ಏನು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದರು. ಧಾರವಾಡದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾನು ಹಳೆಯ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿ ಶ್ರೇಯಸ್ಸು ತೆಗೆದುಕೊಳ್ಳುವುದಿಲ್ಲ ಎಂದು ಮೊದಲೇ ಹೇಳಿದ್ದೇನೆ. ಈ ಹಿಂದೆ ಅನೇಕ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿವೆ. 2017ರಲ್ಲಿ PUC ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಇವುಗಳ ಬಗ್ಗೆ ನಾನು ಉಲ್ಲೇಖ ಮಾಡುವುದಿಲ್ಲ ಎಂದರು. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವಾಗಿ JP ನಡ್ಡಾ ಅವರು ಮಾತುಕತೆ ನಡೆಸಿದ್ದಾರೆ. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರವಾಗಿ ನಮ್ಮ ಸರ್ಕಾರ ಅತ್ಯಂತ ಗಂಭೀರವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ನಂತರ ರಾಜೀನಾಮೆ ವಿಚಾರವಾಗಿ ನಡ್ಡಾ ಅವರು ಮಾತನಾಡಲಿದ್ದಾರೆ. ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷದ ಪಾಲಿಕೆ ಸದಸ್ಯ ಪತಿ ಹಫೀಜ್ ಎನ್ನುವಂತಹ ವ್ಯಕ್ತಿ ಪಾಲ್ಗೊಂಡಿದ್ದಾನೆ. ಆತ ಮೂಲತಃ ಕ್ರಿಮಿನಲ್. ಪ್ರತಿಭಟನೆಯಲ್ಲಿ ಆರ್ಟಿಕಲ್ 370 ರದ್ದುಗೊಳಿಸುವ ಕುರಿತು ಮಾತನಾಡ್ತಾರೆ. ಮಹಿಳಾ ಪೊಲೀಸರ ಮೇಲೆ ಹಲ್ಲೆ, ಕಲ್ಲು ತೂರಾಟ ಸೇರಿದಂತೆ ಅನೇಕ ಕೃತ್ಯಗಳು ಅಲ್ಲಿ ನಡೆದಿವೆ. ಹೀಗಾಗಿ ನಿಜವಾದ ವಿದ್ಯಾರ್ಥಿಗಳು ಇಂತಹವರಿಂದ ಎಚ್ಚರಿಕೆಯಿಂದ ಇರಬೇಕೆಂದು ನಾವು ವಿನಂತಿಸುತ್ತೇವೆ. ಈ ಬಗ್ಗೆ ಒಂದು ಸಮಿತಿಯನ್ನು ಕೂಡ ರಚಿಸಲಾಗಿದ್ದು ಸಮಿತಿ ವರದಿ ಬಂದಿದೆ. ಇದರ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾಗಿದೆ. ನೀಟ್ ಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ದೇಶದಾದ್ಯಂತ 6,000 ಪರೀಕ್ಷಾ ಕೇಂದ್ರಗಳಿದ್ದು ಒಟ್ಟಾರೆಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದು ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ರಾಜೀನಾಮೆ ವಿಷಯದಲ್ಲಿ ನಾನು ಹೇಳೋದಿಷ್ಟೇ, ನಾನು ಮೊದಲೂ ಹೇಳಿದ್ದೇನೆ, ವಿ ಆರ್ ನಾಟ್ ಕಂಪೇರಿಂಗ್. ಹಿಂದೂ ಸಹಿತ ಈ ರೀತಿಯಾದಂಥ ಘಟನಾವಳಿಗಳು ಈಗೂ ನಡೀತಾ ಇದೆ ಕರ್ನಾಟಕದಲ್ಲಿ. ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಭಾಳ ಮಾತಾಡಿದ್ದಾರೆ, ಅದು ವೈರಲ್ ಆಗಿದೆ, ನೀವು ನೋಡಿರ್ಬೇಕಲ್ಲ, ನೀವು ನೋಡಿರ್ತೀರಿ. ಅಲ್ಲಿ ಅವರು ಹಿಂದಿನ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥರು. ಪಂಜಾಬ್ದಲ್ಲಿ ಆದರೆ ಅವತ್ತಿನ ದಿವಸ ನಾವು ಎಜುಕೇಷನ್ ಮಿನಿಸ್ಟರ್ ತೆಗಿತೀವಿ ಅಂತ ತೆಗೆದಿದ್ದಾರೆ. ಈ ರೀತಿ ಆಮೇಲೆ ಕರ್ನಾಟಕದಲ್ಲಿ ಈ KPSC ಕರ್ಮಕಾಂಡ ನಡೀತಾ ಇದೆ. ಆಮೇಲಿಂದ 2017ರಲ್ಲಿ PUC ಪ್ರಶ್ನೆ ಪತ್ರಿಕೆ ಔಟ್ ಆಗಿತ್ತು. ಈ ರೀತಿ ಹಲವಾರು ಇನ್ನೂ ಘಟನೆಗಳಿದ್ದಾವೆ. ಇವೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಹಾಗಾಗಿ ಇದು ರಾಜೀನಾಮೆ ಬಗ್ಗೆ ಅಲ್ಲೇ ಅವ್ರು ಏನೇನು ಬೇಡಿಕೆಗಳಿದೆ, ರಾಜೀನಾಮೆ ಸಹಿತ ನಡ್ಡಾ ಸಾಹೇಬರು ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಈ ಘಟನಾವಳಿಗಳ ಹಿನ್ನೆಲೆಯಲ್ಲಿ ನಾನಿಷ್ಟ ಹೇಳೋದು, ಭಾರತ ಸರ್ಕಾರ ಭಾಳ ಗಂಭೀರವಾಗಿದೆ. ಉಳಿದಂತೆ ಮಾತುಕತೆ ಇತ್ಯಾದಿ ನಂತರ ಸಂಬಂಧಿಸಿದವರು ರಿಯಾಕ್ಷನ್ ಸಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸರ್. ಅಲ್ಲಿ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಜೊತೆಗೆ ಮತ್ತು ಪೊಲೀಸರ ಬಗ್ಗೆಯೂ ಕೂಡ ಮಾನಹಾನಿಕರ ಪೋಸ್ಟ್ಗಳನ್ನು ಮಾಡ್ತೀವಿ. ಅದಲ್ಲ, ಅಲ್ಲಿ ಅನೇಕರು ಬಂದಂಥವರು ಆಮ್ ಆದ್ಮಿ ಪಾರ್ಟಿಯ ಹಫೀಜ್ ಫಜಲ್, ಇವರೆಲ್ಲ ಆಮ್ ಆದ್ಮಿ ಪಾರ್ಟಿಯ ಕಾರ್ಪೊರೇಟರ್ ಒಬ್ಬ ಗಂಡ ಹಫೀಜ್ ಅಂತೇನೋ ಹೆಸರಿದೆ ಅವನು. ಅವನು ಒಬ್ಬ ಬೆಳೆ ಶರ್ಟು ಪೈಜಾಮ ಹಾಕೊಂಡು ಭಾಳ ಹೈಲೈಟ್ ಆಗಿದ್ದಾನೆ ನೋಡ್ರಿ. ಇದು ಕ್ರಿಮಿನಲ್, ಇದೇ ಡಿಕ್ಲೇರ್ಡ್ ಕ್ರಿಮಿನಲ್. ಅವ ಇದ್ದಾನೆ. ಅವ ಖಾಲಿದಿನ ಪರವಾಗಿ ಆರ್ಟಿಕಲ್ 370 ವಿರುದ್ಧವಾಗೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಏನು ನಿಜವಾದ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಎಚ್ಚರಿಕೆಯಿಂದಿರಿ ಅನ್ನುವಂಥದ್ದು ಎಲ್ಲರೂ ಕರೆ ಕೊಟ್ಟಿದ್ದಾರೆ, ನಾವು ವಿನಂತಿ ಮಾಡಿದ್ದೇವೆ. ಹಾಗಾಗಿ ಇವರು ಕಲ್ಲು ಹೊಡೆಯೋದು, ಮಹಿಳಾ ಪೊಲೀಸರನ್ನ ಹೊಡೆಯೋದು, ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲ ವಿಡಿಯೋ ನೋಡಿದ್ದೀರಿ. ಆ ರೀತಿಯಾಗಿರೋದು ಭಾಳ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ಅವ್ರಿಗೂ ವಿನಂತಿಯನ್ನು ನಾವು ಮಾಡಿದ್ದೇವೆ, ಇದ್ರ ಬಗ್ಗೆ ಗಂಭೀರವಾಗಿರ್ರಿ ಅಂತ. ಮತ್ತು ಭಾರತ ಸರ್ಕಾರ ಭಾಳ ಅತ್ಯಂತ ಗಂಭೀರವಾಗಿದೆ. ಈ ರೀತಿ ಮುಂದೆ ಆಗಲಾರ್ದಂಗೆ ಏನೇನು ಈಗ ಕಮಿಟಿ ಮಾಡಿದ್ದು ಅದರ ರಿಪೋರ್ಟ್ ಬಂದಿದೆ. ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಅತಿ ದೊಡ್ಡ ಎಕ್ಸಾಮ್ ಇದು. 22 ಲಕ್ಷ ವಿದ್ಯಾರ್ಥಿಗಳು, ಸಮೀಪ 6,000 ಸೆಂಟರ್ ಎಲ್ಲಿಂದ ಎಲ್ಲಿಗೆ ಆಗ್ತಾವ? ಕಚ್ದಿಂದ ಕಾಮರೂಪದವರೆಗೆ, ಅಸ್ಸಾಂ ತನಕ, ಈ ಕಡೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ. ಸಣ್ಣ ಟೈರ್ 2, ಟೈರ್ 3 ಸಿಟಿಯಲ್ಲಿ ಅನೇಕ ಕಡೆ ಸೆಂಟರ್ಸ್ ಇದ್ದಾವೆ. ಆನ್ಲೈನು ಎಲ್ಲ ಕಡೆ ಆಗಲ್ಲ. ಸೊ ಇದರ ಹೊರತುಪಡಿಸಿ ಟೆಕ್ನಾಲಜಿ ಡ್ರಿವನ್ ಏನು ಮಾಡ್ಬೇಕು ಅನ್ನುವಂಥದ್ದು ಭಾಳ ಗಂಭೀರವಾಗಿ ನಡೀತಾ ಇದೆ. ಇದರ ಜೊತೆಗೆ ಈ ಸರ್ತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ನಾವು ಮಾಡಬೇಕು ಅಂತ ಪ್ರಧಾನಮಂತ್ರಿಗಳೇನು ತೀರ್ಮಾನ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಎಲ್ಲರಿಗೂ ಹೇಳೋದು, ನಾನು ಕೇವಲ ಒಂದೇ ಸರ್ಕಾರಕ್ಕಂತಲ್ಲ, ರಾಜ್ಯಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಇದನ್ನು ನಾವು ಈ ಘಟನೆಯನ್ನು ನಾವೊಂದು ಮುಂದಿನ ಸುಧಾರಣೆಗೆ ಒಂದು ಬಹುದೊಡ್ಡ
ಕ್ರಮವಾಗಿ ನಾವು ಮಾಡ್ತಾ ಇದ್ದೀವಿ. ಬಯೋಗ್ಯಾಸ್ ಬೇಡ ಅಂತ ಹೇಳಿ ಗ್ರಾಮಸ್ಥರು ಹುಡುಗರು ಕಾಯ್ತಾರ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಲೋಕಲ್ ಮೇಯರ್ಗೆ